ಬೃಹಪೆಟ್ಟಿಗಂತ ಹೋದು ನೀನು ಮರಳಿ ಬಂದ ಮೇಲೆ ಮುಖವನ್ನು ನೋಡ್ತಾ ಇದ್ರೆ ಯಾಕೋ ಒಂದು ರೀತಿ ಬೇಸರದಲ್ಲಿದ್ದೀಯ. ಮನಸ್ಸಿನ ಹದನವನ್ನು ವದನ ಸೂಚಿಸಿದಂತೆ ನಿನ್ನ ಮುಖವೇ ಹೇಳ್ತಾ ಉಂಟು ನಿನ್ನ ಮಂತ ನೋವಿದಿನ ಹಾಗೆ ಅಂತ ನೋವಿದ ತಾಯಿ ಅಂತ ನನ್ನಲ್ಲಿ ಹೇಳ್ಬೋದಲ್ಲ. ಅಂತ ಸಂದರ್ಭದಲ್ಲಿ ಓರ್ವ ತರುಣಿಯನ್ನು ಕಂಡೆ. ಆಕಾಶರಾಜನ ಮಗಳಂತೆ ಹೆಸರು ಪದ್ಮಾವತಿಯಂತೆ. ಆಕೆಯನ್ನು ನೋಡಿದ ನೀನು ಈ ರೀತಿಯಾಗಿ ಸಂಬಂಧ ಏನು ಮಗನೇ? ಕಾರಣ ಉಂಟ. ಅವಳನ್ನು ನೋಡಿದ ನಾನು ಅವಳನ್ನೇ ವರಿಸಬೇಕೆಂಬ ಕಾರಣದಿಂದ ಇಲ್ಲಿವರೆಗಾಗಿ ಬಂದವ. ಕಾಡಿನ ತನ್ಮನೆ ನೋಡಿದಂತ ಆಕೆನ ಮದುವೆ ಆಗ್ಬೇಕು ಅಂತ ಬಯಸ್ತಾ ಇದ್ದೀಯ. ಮದುವೆ ಆಗ್ಬೇಕು ಅಂತ ಹಣ ಬೇಕು ಬೇಡ ಹೇಳು. ಹಾಗೆ ಮಾಡಿದ್ರಾಯ್ತು. ತೀರಿಸುವ ಬಗೆ ಹೇಗೆ? ಒಂದೊಂದು ಸಂದರ್ಭದಲ್ಲಿ ತಿರುವೆನ್ನುವಂತ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನಾನು ಮನೆಗೊಳ್ಳಲಿದ್ದೇನೆ. ಅಲ್ಲಿಗೆ ಬರುವಂತ ಭಕ್ತರು ನೀಡುವ ಕಾಣಿಕೆಯ 4ನೇ ಒಂದು ಭಾಗವನ್ನು ಸಮುದ್ರ ರಾಜನ ಮೂಲಕ ಕುಬೇರನಿಗೆ ತಲುಪಿಸಬೇಕು. ಹಾಗಾದ್ರೆ ತುಂಬಿದ ಮೇಲೆ ಕಲ್ಯಾಣ ಉಂಟು ಅಂತಾಯ್ತು. ನಿರೀಕ್ಷಣ ಬಾ ಹೀಗೆ